ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ನಾವು ಇತಿಹಾಸ ವಿಭಾಗದ ಭಾರತದ ಪ್ರಾಚೀನ ನಾಗರಿಕತೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ವಿ. ಅದರಲ್ಲಿ ನಾವು ನಿನ್ನೆಯ ದಿನ ಋಗ್ವೇದ ಆರಂಭ ಕಾಲವನ್ನು ಅಧ್ಯಯನವನ್ನು ಮಾಡಿದ್ವಿ. ಈಗ ನಾವು ಉತ್ತರ ಋಗ್ವೇದ ಕಾಲವನ್ನು ಕುರಿತು ಅಧ್ಯಯನ ಮಾಡೋಣ. ಉತ್ತರ ಋಗ್ವೇದ ಕಾಲ. ಇಲ್ಲಿ ಋಗ್ವೇದ ಕಾಲಕ್ಕೆ ಹೋದರೆ ಇದು ಋಗ್ವೇದ ಕಾಲದ ಮುಂದುವರೆದ ಕಾಲ. ಸೊ ಇಲ್ಲಿ ಇತರ ಉಳಿದಂತಹ ಮೂರು ವೇದಗಳಾಗಿರತಕ್ಕಂತಹ ಸಾಮವೇದ, ಯಜುರ್ವೇದ ಮತ್ತು ಅಥರ್ವವೇದ ಸಾಮವೇದ, ಯಜುರ್ವೇದ, ಅಥರ್ವ ವೇದ. ಈ ಮೂರು ವೇದಗಳನ್ನು ಕುರಿತು ಈ ಉತ್ತರ ಋಗ್ವೇದ ಕಾಲದಲ್ಲಿ ನಾವು ಚರ್ಚೆಯನ್ನು ಮಾಡ್ತೀವಿ. ಅದರಲ್ಲಿ ನಾವು ಈ ವಿಭಿನ್ನ ರೀತಿಯಾಗಿರ್ತಕ್ಕಂತಹ ಮೂರು ವೇದಗಳಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಯಜ್ಞಗಳನ್ನು ನಡೆಸ್ತಕ್ಕಂಥ ಪುರೋಹಿತವಾದ ಸಾಮನ್. ಪುರೋಹಿತವಾದ ಸಾಮನ್ ಅಂದ್ರೆ ಏನಪ್ಪ ಅಂದ್ರೆ ಹಾಡುಗಾರ, ಉದ್ಗಾತ್ರಿ, ಸಾಮನ್. ಅಂದ್ರೆ ಹಾಡುಗಾರ. ಹೀಗೆ ಉದ್ಗಾತ್ರಿ ಅಂತ ಕರೀತಾರೆ. ಇನ್ನು ಅದೇ ರೀತಿಯಾಗಿ ಅಧ್ವರ್ಯ, ಅದು ಯಜುಸ್. ಯಜುಸ್ ಅಂತಕ್ಕಂದ್ರೆ ಯಜುಸ್ ಅಂತಕ್ಕಂಥ ಸೂತ್ರಗಳನ್ನು ಹೇಳುವವರಿಗೆ ಯಜುಸ್ ಅಂತ ಕರೀತಾರೆ. ಅದು ಅಧ್ವರ್ಯ. ಯಜುಸ್ ಎಂಬ ಸೂತ್ರ ಹೇಳುವ ಅವರಿಗೆ ಅದಕ್ಕೆ ಯಜುರ್ವೇದ ಅಂದ್ರೆ ಅಧ್ವರ್ಯ ಅಂತಂದ್ರೆ ಅಲ್ಲಿ ಈ ಯಜುಸ್ ಅಂತಕ್ಕಂಥ ಸೂತ್ರವನ್ನು ಹೇಳುವವರಿಗೆ ಅಧ್ವರ್ಯ ಅಂತ ಕರೀತಾರೆ. ಇನ್ನು ಅಥರ್ವವೇದ, ಇಲ್ಲಿ ಅಥರ್ವನ್ ಅಂದ್ರೆ ಅಂಗೀರ. ಅಥರ್ವನ್ ಅಂದ್ರೆ ಇಲ್ಲಿ ಅಂಗೀರ ಅಂತೇಳಿ ಕರೀತಾರೆ. ಅಂಗೀರ ಅಂದ್ರೆ ಏನು? ಅಂಗೀರ ಅಂದ್ರೆ ಅಗ್ನಿ ಪುರೋಹಿತ. ಹಾಗಾಗಿ ಇವರು ನೋಡಿದಾಗ ನಮ್ಗೆ ಏನು ಅನಿಸ್ತದೆ ಅಂತಂದ್ರೆ ಅವರ ಹೆಸರಿನಲ್ಲೇ ವೇದಗಳು ಪ್ರಾರಂಭವಾಗಿರ್ತಕ್ಕಂಥದ್ದು ಗೊತ್ತಾಗ್ತದೆ ಮಕ್ಕಳಿಗೆ. ಇಲ್ಲಿ ಸಾಮವೇದ ಅನ್ನೋಕ್ಕೆ ಸಾಮಾನ್ಯ ಅಂತಕ್ಕಂಥ ಪುರೋಹಿತ ವ್ಯಕ್ತಿಯಿಂದ ಆ ವೇದ ಪ್ರಾರಂಭವಾಗಿದೆ. ಸಾಮಾನ್ಯ ಅಂತಂದ್ರೆ ಹಾಡುಗಾರ ಅಂತ ಬರ್ತದೆ. ಇನ್ನು ಯಜುರ್ವೇದಕ್ಕೆ ಅಂದ್ರೆ ಅಧ್ವರ್ಯ ಅಂದ್ರೆ ಯಜಸ್ ಅಂತಕ್ಕಂಥ
ಅಂತಕ್ಕಂಥದ್ದು. ಅಂದ್ರೆ ಯಜಸ್ಸು ಅಂತಕ್ಕಂಥ ಸೂತ್ರಗಳನ್ನ ಹೇಳ್ತಕ್ಕಂಥ ವ್ಯಕ್ತಿ. ಅವನ ಹೆಸರಿಂದನೇ ವೇದ ಅಂತಕ್ಕಂಥದ್ದು ಯಜುರ್ವೇದ ಪ್ರಾರಂಭವಾಗಿದ್ದು. ಇನ್ನು ಅಥರ್ವ ವೇದ ಅಂತದಲ್ಲಿ ಅಥರ್ವನ್ ಅಂತಕ್ಕಂಥ ವ್ಯಕ್ತಿ ಅಥವಾ ಪುರೋಹಿತ. ಇಲ್ಲಿ ಅಂಗಿರ ಅಂತಂದ್ರೆ ಅಗ್ನಿಯ ಪುರೋಹಿತವನ್ನು ಮಾಡತಕ್ಕಂಥ ವ್ಯಕ್ತಿ. ಹಾಗಾಗಿ ಇಲ್ಲಿ ಅಥರ್ವ ವೇದ ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ಹೀಗೆ ಇವರ ಹೆಸರುಗಳನ್ನು ಹೊಂದಿರತಕ್ಕಂಥ ವೇದಗಳು ಪ್ರಾರಂಭ ಆದವು. ಸಾಮವೇದವು ಋಗ್ವೇದದಿಂದಲೇ ಹೆಚ್ಚಾಗಿರ್ತಕ್ಕಂಥ ಭಾಗವನ್ನು ಆರಿಸಿಕೊಂಡು ಅದರಲ್ಲಿ ಕೆಲವನ್ನ ಬದಲಾವಣೆ ಮಾಡಿಕೊಂಡು ಯಜ್ಞದಲ್ಲಿ ಪಠಿಸ್ತಕ್ಕಂಥ ಮಂತ್ರಗಳನ್ನು ಇಲ್ಲಿ ಒಳಗೊಂಡಿದೆ. ಯಾವುದರಲ್ಲಿ? ಸಾಮವೇದದಲ್ಲಿ. ಯಜ್ಞವನ್ನು ಮಾಡಬೇಕಾದ್ರೆ ನೀವು ಪುರೋಹಿತರನ್ನು ನೋಡ್ಬೋದು, ಆವಾಗ ಮಂತ್ರವನ್ನು ಪಡಿಸ್ತಾ ಇರ್ತಾರೆ. ಆ ಒಂದು ಮಂತ್ರಗಳನ್ನ ಪಡಿಸ್ತಕ್ಕಂಥ ಮಂತ್ರವನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಸಾಮವೇದದಲ್ಲಿ. ಇನ್ನು ಯಜುರ್ವೇದ. ಯಜುರ್ವೇದವು ಕಪ್ಪು, ಅಂದ್ರೆ ಕಪ್ಪದಲ್ಲಿ ಕೃಷ್ಣ. ಆ ಯಜುರ್ವೇದದಲ್ಲಿ ಕಪ್ಪು ಮತ್ತು ಬಿಳಿ, ಕೃಷ್ಣ ಮತ್ತು ಶುಕ್ಲ ಅಂತಕ್ಕಂಥ ಯಜುರ್ವೇದಗಳಂತಕ್ಕಂಥ ಎರಡು ವಿಭಿನ್ನ ರೀತಿಯಾಗಿರ್ತಕ್ಕಂಥ ಪಠ್ಯಗಳನ್ನು ಈ ಯಜುರ್ವೇದ ಹೊಂದಿದೆ. ಆ ಕಪ್ಪು ಯಜುರ್ವೇದದಲ್ಲಿ ಮಂತ್ರಗಳನ್ನು ಯಾವ ವಿಧಿಯ ಭಾಗದಿಂದ ಉಚ್ಚರಿಸಬೇಕು, ಯಾವ ವಿಧಿಯ ಭಾಗದಿಂದ ಉಚ್ಚರಿಸಬೇಕು, ಅದರ ವಿವರಣೆ ಮತ್ತು ಅದರ ಬಗ್ಗೆ ಚರ್ಚೆ ಇರತಕ್ಕಂಥದ್ದು ಕಪ್ಪು ಯಜುರ್ವೇದದಲ್ಲಿ. ಇನ್ನು ಬಿಳಿ ಶುಕ್ಲ. ಈ ಬಿಳಿ ಯಜುರ್ವೇದದಲ್ಲಿ ಮಂತ್ರಗಳು ಮತ್ತು ಶ್ಲೋಕಗಳು ಅವು ಮಾತ್ರ ಬಿಟ್ಟು ಅಲ್ಲಿ ವಿವರಣೆ ಇಲ್ಲ. ಇಲ್ಲಿ ಬಿಳಿ ಯಜುರ್ವೇದ ಅಥವಾ ಬಿಳಿ ಯಜುರ್ವೇದ. ಕಪ್ಪು ಯಜುರ್ವೇದದಲ್ಲಿ ಯಾವ ಮಂತ್ರಗಳನ್ನ ಯಾವ ವಿಧಿಯ ಭಾಗದಿಂದ ಉಚ್ಚರಿಸಬೇಕು ಅಂತಕ್ಕಂಥ ವಿವರಣೆಗಳು ಮತ್ತು ಚರ್ಚೆಗಳನ್ನು ಅದು ಒಳಗೊಂಡಿದ್ರೆ, ಆದರೆ ಬಿಳಿ ಯಜುರ್ವೇದದಲ್ಲಿ ಕೇವಲ ಮಂತ್ರಗಳು ಮತ್ತು ಶ್ಲೋಕಗಳು ಅಷ್ಟೇ ಇದೆ, ಆದರೆ ಚರ್ಚೆ ಮತ್ತು ವಿವರಣೆಗಳನ್ನು ನಾವಲ್ಲಿ ಕಾಣಲಿಕ್ಕೆ ಬರೋದಿಲ್ಲ. ಹಾಗಾಗಿ ಈ ಒಂದು ವೇದ ಕಾಲದಲ್ಲಿ ಕಬ್ಬಿಣದ ಬಗ್ಗೆ ಉಲ್ಲೇಖ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಕಬ್ಬಿಣದ ಬಗ್ಗೆ ಉಲ್ಲೇಖ ಇತ್ತಂದರೆ ಹಾಗಾಗಿ ಈ ಒಂದು ಯಜುರ್ವೇದವನ್ನ ಸಾಮಾನ್ಯ ಶಕ ಪೂರ್ವ 1000ಕ್ಕಿಂತ ಮುಂಚಿದ್ದಲ್ಲ ಅಂತ ತಿಳಿಸ್ತದೆ. ಯಾಕಂದ್ರೆ ಅದು ಕಬ್ಬಿಣ ಇತ್ತೀಚಿನ ತಿಳ್ಕೊಂಡಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಹಾಗಾಗಿ ಸಾಮಾನ್ಯ ಶಕ ಪೂರ್ವ 1000ಕ್ಕಿಂತ ಮುಂಚಿದ್ದು ಈ ವೇದ ಆಗಿರಲಿಕ್ಕಿಲ್ಲ. ಇನ್ನು ಕೊನೆಯ ವೇದ ಅಥರ್ವ ವೇದ. ಈ ಅಥರ್ವ ವೇದ ಅದರ ಗಾತ್ರ ಮತ್ತು ವಿಷಯದ ದೃಷ್ಟಿಯಿಂದ ಇದು ಹೆಚ್ಚು ಋಗ್ವೇದವನ್ನು ಹೋಗುತ್ತದೆ. ಯಾವುದು? ಅಥರ್ವ ವೇದ. ಇದು ಅಥರ್ವನ್ ಅಂತಕ್ಕಂಥ ಪುರೋಹಿತ ಹೆಸರಿಂದಲೇ ಬಂದಿರತಕ್ಕಂಥ. ಇಲ್ಲಿ ಅಂಗೀರ ಅಂತಂದ್ರೆ ಅಗ್ನಿಯನ್ನು ಮಾಡ್ತಕ್ಕಂಥದ್ದು. ಇವೆಲ್ಲ ನೋಡಿದ್ರೆ ಪುರೋಹಿತರು ಅಗ್ನಿಯನ್ನು ಯಾವಾಗ ಮಾಡ್ತಾರೆ ಅಂದ್ರೆ ಹೋಮವನ್ನು ಮಾಡುವಾಗ, ಯಾಗ ಯಜ್ಞವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಹಾಗೆಯಲ್ಲಿ ಇದು ಋಗ್ವೇದದ 10ನೇ ಮಂಡಲದಿಂದ ಸಾಕಷ್ಟು ಇದು ಪಡೆದಿದೆ. ಈ ಅಥರ್ವ ವೇದ ಅಂತಕ್ಕಂಥದ್ದು ಗದ್ಯ ರೂಪದಲ್ಲಿ ಕಂಡು ಬರ್ತದೆ. ಇದರಲ್ಲಿ ಪ್ರಾಚೀನ ಭಾಷೆಗಳಿಗಿಂತ ವಿಭಿನ್ನವಾಗಿರ್ತಕ್ಕಂಥ ಬ್ರಾಹ್ಮಣಗಳ ಭಾಷೆ
ವಿಭಿನ್ನವಾಗಿರತಕ್ಕಂಥ ಪ್ರಾಚೀನ ಭಾಷೆಗಿಂತ ಬ್ರಾಹ್ಮಣರ ಭಾಷೆಯಲ್ಲಿ ಹೆಚ್ಚಾಗಿ ಬಳಕೆಯಾಗಿರತಕ್ಕಂಥದ್ದು. ಇದರ ಒಂದು ಭೌಗೋಳಿಕ ವಿಚಾರವನ್ನು ತಗೊಂಡ್ರೆ ಋಗ್ವೇದ ಪ್ರದೇಶಕ್ಕಿಂತ ಈ ಅಥರ್ವವೇದದ ಪ್ರದೇಶ ವಿಭಿನ್ನವಾಗಿರತಕ್ಕಂಥದ್ದು ನೋಡಬಹುದು. ಅಂದ್ರೆ ಇದು ಏನಿರ್ತಪ್ಪ ಅಂದ್ರೆ ಆರ್ಯರು ಪೂರ್ವಕ್ಕೆ ಚಲಿಸಿರ್ತಕ್ಕಂಥದನ್ನು ಸೂಚಿಸುತ್ತದೆ. ಇದರಲ್ಲಿ ಯಾವುದರಲ್ಲಿ? ಅಥರ್ವ ವೇದದಲ್ಲಿ. ಹೀಗೆ ಇಲ್ಲಿ ಈ ಋಗ್ವೇದ ನಂತರ ಬರ್ತಕ್ಕಂಥ 3 ಪ್ರಮುಖವಾಗಿರ್ತಕ್ಕಂತಹ ವೇದಗಳನ್ನು ನಾವು ನೋಡಿದ್ವಿ. ಇಲ್ಲಿ ನಂತರ ಈ ವೇದ ಕಾಲದಲ್ಲಿ ಅವರ ಒಂದು ಸಾಮಾಜಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಇಂದು ನಾವು ನೋಡಿದ್ದೀರಪ್ಪ ಅಂದ್ರೆ ಬ್ರಾಹ್ಮಣರು, ಕ್ಷತ್ರಿಯರು, ಶೂದ್ರರು, ವೈಶ್ಯರು. ಹೀಗೆ 4 ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಪ್ರಸ್ತಾಪ ಬಂದರೆ ಈ 4 ವಿಭಜನೆಗಳನ್ನು ನೋಡಿದಾಗ ಅದರ ಮೊದಲಿಗೆ ಬ್ರಾಹ್ಮಣರು ಅಂತ. ಬ್ರಾಹ್ಮಣರು ಏನ್ ಮಾಡ್ತಾರಪ್ಪ ಅಂದ್ರೆ ವೈದಿಕ ಯಜ್ಞ ಆಚರಣೆಗಳನ್ನ ಮಾಡ್ತಾ ಇದ್ರು, ಯಜ್ಞಗಳನ್ನು ಮಾಡ್ತಾ ಇದ್ರು. ಅದಕ್ಕೆ ಪ್ರತಿಫಲವಾಗಿ ಯಜ್ಞವನ್ನು ಮಾಡಿದ್ರೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಸಂಪತ್ತನ್ನ ಅಥವಾ ಕಾಣಿಕೆಯನ್ನು ಪ್ರತಿಫಲವಾಗಿ ಕಾಣಿಕೆಯನ್ನು ಇವರು ಸ್ವೀಕರಿಸ್ತಾ ಇದ್ರು. ಜಮೀನುಗಳನ್ನು ಹೊಂದುವುದರಲ್ಲಿ, ಗೋವುಗಳನ್ನು ಪಡೆಯುವುದರಲ್ಲಿ, ಪೂಜೆಯಲ್ಲಿ, ದೇವರ ವಿಚಾರದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನ ಬ್ರಾಹ್ಮಣರಲ್ಲಿ ಪಡ್ಕೊಂಡಿದ್ರು. ಬ್ರಾಹ್ಮಣರು ಯಜ್ಞವನ್ನು ಮಾಡ್ತಾ ಇದ್ರು. ಈ ಯಜ್ಞವನ್ನು ಮಾಡಿದ್ದಕ್ಕೆ ಅವರು ಪ್ರತಿಫಲವಾಗಿ ಏನು ಪಡಿತಾ ಇದ್ರು? ಕಾಣಿಕೆಯನ್ನು ಪಡಿತಾ ಇದ್ರು. ಸೊ ಕಾಣಿಕೆಯನ್ನು ಪಡೆದಾದ ಮೇಲೆ ಇವರು ದನಗಳ ರೂಪದಲ್ಲಿ ಹಣವನ್ನು ಪಡಿತಾ ಇದ್ರು, ಕಾಣಿಕೆಯನ್ನು ಪಡಿತಾ ಇದ್ರು. ಅದೇ ರೀತಿಯಾಗಿ ಜಮೀನನ್ನ ಕಾಣಿಕೆಯಾಗಿ ಪಡಿತಾ ಇದ್ರು. ಪೂಜೆಯನ್ನು ಸಲ್ಲಿಸಲಿಕ್ಕೆ ಇವರೇ ಬ್ರಾಹ್ಮಣರೇ ಮುಖ್ಯ ಆಗ್ತಾ ಇದ್ರು. ದೇವರ ವಿಚಾರದ ಸುತ್ತ ಬ್ರಾಹ್ಮಣರು ಪ್ರಾಮುಖ್ಯತೆಯನ್ನು ಇವರು ಪಡ್ಕೊಂಡಿದ್ರು. ನಂತರ ಕ್ಷತ್ರಿಯ, ಇವರು ರಾಜನ್ಯ ಅಂತ ಕರೀತಾ ಇದ್ದಾರೆ. ಕ್ಷತ್ರಿಯರನ್ನ ರಾಜನ್ ಅಂತ ಕರೀತಾ ಇದ್ರು. ಇಲ್ಲಿ ಅಧಿಕಾರವನ್ನ ಪಡೆದವರ ಮೂಲ ಏನೇ ಆಗಿದ್ರು ಅವರನ್ನ ಕ್ಷತ್ರಿಯರು ಅಂತೇಳಿ ಪರಿಗಣಿಸಲಾಗ್ತಾ ಇದೆ. ಅಂದ್ರೆ ಅಧಿಕಾರವನ್ನ ಪಡ್ಕೊಂಡಿರ್ತಕ್ಕಂಥ ಮೂಲ ಬೇರೆ ಇರ್ಬೋದು, ಮೂಲ ಏನೇ ಆಗಿದ್ರು ಸಹಿತ ಅವ್ರು ಏನಂತ ಕರೀತಾ ಇದ್ರು? ಕ್ಷತ್ರಿಯರು ಅಂತೇಳಿ ಪರಿಗಣಿಸಲಾಗ್ತಾ ಇತ್ತು. ಕ್ಷತ್ರಿಯರು ಬಿಲ್ವಿದ್ಯೆಯಲ್ಲಿ ಪರಿಣಿತಿಯನ್ನು ಪಡ್ಕೊಂಡಿದ್ರು. ಬಿಲ್ವಿದ್ಯೆಯಲ್ಲಿ ಪರಿಣಿತಿಯನ್ನು ಪಡ್ಕೊಂಡ ನಂತರ ರಥದಲ್ಲಿ ಕುಳಿತು ಯುದ್ಧವನ್ನು ಮಾಡತಕ್ಕಂಥ ಕಲೆಯನ್ನು ಸಹಿತ ಹೊಂದಿದ್ರು. ಯೋಧರಾಗಿ ರಾಜನ್ಯದ ಮಹತ್ವವನ್ನು ಅಲ್ಲಿ
ವೈಶ್ಯರು. ಇಲ್ಲಿ ವೈಶ್ಯ ಪದದ ಬಳಕೆ ಇಲ್ಲಿಯೂ ಸಹಿತ ಕಡಿಮೆ ಆಗ್ತವೆ. ಯಾಕೆ ವೈಶ್ಯರ ಬಳಕೆ ಕಡಿಮೆ ಆಗ್ತದೆ ಅಂದ್ರೆ ಇವರು ಬೇರೆಯವರಿಗೆ ಇನ್ನೊಬ್ಬರಿಗೆ ಕಾಣಿಕೆಯನ್ನ ಕೊಡಬೇಕಾಗಿದೆ. ಹಾಗಾದ್ರೆ ವೈಶ್ಯರನ್ನ ಇಷ್ಟ ಬಂದಾಗ ದಬ್ಬಾಳಿಕೆಗೆ ಒಳಪಡಿಸಬಹುದಾಗಿತ್ತು. ಇನ್ನು ಯಜ್ಞ ಮಾಡುವ ಅಲ್ಲಿ ಪ್ರವೇಶವನ್ನ ಮಾಡತಕ್ಕಂಥ ಹಕ್ಕು ವೈಶ್ಯರಿಗೆ ಇರಲಿಲ್ಲ. ಯಜ್ಞವನ್ನು ಮಾಡಬಾರ್ದು, ಯಜ್ಞ ಮಾಡುವಂಥ ಸ್ಥಳಕ್ಕೆ ಹೋಗತಕ್ಕಂಥ ಹಕ್ಕು ಸಹಿತ ಯಾರಿರಲಿಲ್ಲ, ವೈಶ್ಯರಿಗೆ ಇರಲಿಲ್ಲ. ಹೀಗಾಗಿ ಈ ಬ್ರಾಹ್ಮಣ ಮತ್ತು ಕ್ಷತ್ರಿಯ ವರ್ಣಗಳಿಗಿಂತ ವೈಶ್ಯವರ್ಣ ಕೆಳಗಿದ್ರೂ ಸಹ ವೈಶ್ಯರು ಸಹಿತ ಆರ್ಯರೇ ಆಗಿದೆ. ಇನ್ನು ಕೊನೆಯ ಶೂದ್ರರು. ಶೂದ್ರರನ್ನ ಕೊನೆಯದಾಗಿತ್ತು. ಆದರೆ ದಸ್ಯುಗಳು ಮತ್ತು ದಾಸರನ್ನು ವರ್ಣ ವ್ಯವಸ್ಥೆಯ ಹೊರಗಡೆ ಇಡಲಾಗ್ತಾ ಇತ್ತು. ನಂತರ ಇವರು ಕ್ರಮೇಣ ಶೂದ್ರ ವರ್ಣಕ್ಕೆ ಸೇರ್ಪಡೆಯಾಯಿತು. ಶೂದ್ರರನ್ನ ವರ್ಣ ಸಮಾಜದ ಒಂದು ಭಾಗ ಅಂತೇಳಿ ಒಪ್ಕೊಂಡಾದರೂ ಸಹಿತ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಕ್ಕನ್ನಾಗಲಿ ಅವರು ನೀಡಿರಲಿಲ್ಲ. ಆದಮೇಲೆ ಶೂದ್ರರನ್ನ ಯಾವಾಗ ಬೇಕಾದ್ರೆ ಹೊರಗೆ ಹಾಕಬಹುದಾಗಿತ್ತು, ಯಾವಾಗ ಬೇಕಾದ್ರೆ ಅವರ ಕೊಲ್ಲಬಹುದಾಗಿತ್ತು. ಶೂದ್ರರು ಯಜ್ಞ ಆಚರಣೆಯನ್ನು ಮಾಡುವಂತಿರಲಿಲ್ಲ. ಪವಿತ್ರವಾದ ಗುರು ಸಹಿತ ಶೂದ್ರರನ್ನ ತ್ಯಜಿಸಬಹುದಾಗಿದೆ. ಅಷ್ಟೇ ಅಲ್ಲ, ಗುರುಗಳು ಶೂದ್ರರನ್ನು ಸಹ ನೋಡಬಾರದು ಅಂತ ಹೇಳಲಾಗಿದೆ. ಹೀಗೆ ಕೆಲವೊಮ್ಮೆ ಈ ದಾಸ್ಯ, ದಸ್ಸು ಮತ್ತು ಇತರ ಬುಡಕಟ್ಟು ಜನಾಂಗಗಳು ಅವರಿಂದಲೇ ಈ ಶೂದ್ರರು ಬಂದಿರಬಹುದು ಅಂತೇಳಿ ಊಹೆಯನ್ನು ಮಾಡ್ತಾರೆ. ಇನ್ನು ಆದಿಕಾಲದ ಆಹಾರ ಸಂಗ್ರಹ ಸಮುದಾಯಗಳಾಗಿರತಕ್ಕಂತಹ ನಿಷಾದರು ಮತ್ತು ಚಂಡಾಲರನ್ನ ಅಸ್ಪೃಶ್ಯ ಜಾತಿಗಳೊಂದಿಗೆ ಸೇರಿಸಲಾಗಿದೆ. ಹೀಗೆ ಉತ್ತರ ಋಗ್ವೇದ ಕಾಲದಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ನೋಡಿದಾಗ ಮೇಲ್ಪಂಕ್ತಿಯಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಬರ್ತಾರೆ. ಇನ್ನು ಕೊನೆಗೆ ಶೂದ್ರರು ಕೊನೆಯದಾಗಿರತಕ್ಕಂಥ ಸ್ತರದಲ್ಲಿ ಕಂಡು ಬರ್ತಾರೆ. ಹೀಗೆ ಸಾಮಾಜಿಕ ಶ್ರೇಣೀಕರಣದಲ್ಲಿ ನೋಡಿದಾಗ ಮಹಿಳೆಯನ್ನ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಕೆಳ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಯಾರನ್ನ? ಹೆಣ್ಣನ್ನು. ಕೆಳ ಸ್ಥಾನ ಅಂದ್ರೆ ಕೊನೆಯದಾಗಿ ಅವನ್ನ ಇಟ್ಟಿರ್ತಕ್ಕಂಥ ಅಂಶ ನೋಡ್ತಾ ಇದ್ದೀವಿ. ಹೀಗೆ
ಮಹಿಳೆಯನ್ನ ಅಸತ್ಯದ ಮೂರ್ತ ರೂಪ ಅಂತೇಳಿ ಪರಿಗಣಿಸಲಾಗ್ತಾ ಇದೆ. ಇಲ್ಲಿ ಅಸತ್ಯದ ಮೂರ್ತ ರೂಪದಲ್ಲಿ ಮಹಿಳೆಯನ್ನ ಕಾಣ್ತಾ ಇದ್ರು. ನಂತರ ಅಥರ್ವ ವೇದದ ಕಾಲಕ್ಕೆ ವರದಕ್ಷಿಣೆ ಪದ್ಧತಿ ಉಲ್ಲೇಖ ಇದೆ. ಅವಾಗಲೇ ಈ ವೇದಗಳ ಕಾಲದಲ್ಲಿಂದಲೇ ವರದಕ್ಷಿಣೆ ಅಂತಕ್ಕಂಥ ಪ್ರಸ್ತಾವ ಬರ್ತಾ ಇದೆ. ನಂತರ ಮಹಿಳೆಯರ ಸರಿಯಾದ ಶ್ರಮಕ್ಕೆ ಅದಕ್ಕೆ ಸೂಕ್ತವಾಗಿರತಕ್ಕಂಥ ಪ್ರತಿಫಲ ಅಲ್ಲಿ ದೊರಕ್ತಾ ಇರಲಿಲ್ಲ. ಆ ಒಂದು ಕಾಲದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಇರಲಿಲ್ಲ. ಶ್ರೀಮಂತರು ಮತ್ತು ಬಲಾಢ್ಯರಲ್ಲಿ ಬಹುಪತ್ನಿತ್ವ ಅಂತಕ್ಕಂಥ ವ್ಯವಸ್ಥೆ ಇದೆ. ಯಾರು ಶ್ರೀಮಂತರಿದ್ದಾರೆ, ಯಾರು ಶಕ್ತಿವಂತರಿದ್ದಾರೆ, ಅವರು ಬಹುಪತ್ನಿತ್ವ ಪದ್ಧತಿಯನ್ನು ಹೊಂದಿದ್ರು. ಅಲ್ಲಿ ಆ ಸಂದರ್ಭದಲ್ಲಿ ಆ ಸಾಮಾಜಿಕ ವ್ಯವಸ್ಥೆಯಲ್ಲಿ ವಿಧವೆಯಾಗಿರ್ತಕ್ಕಂಥ ಮಹಿಳೆ ಮರುಮದುವೆಯನ್ನ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಎಲ್ಲಿ ಈ ಉತ್ತರ ಋಗ್ವೇದ ಕಾಲದ ಸಾಮಾಜಿಕ ವ್ಯವಸ್ಥೆಯಲ್ಲಿ. ನಂತರ ಈ ಉತ್ತರ ಋಗ್ವೇದ ಕಾಲದ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅಂತಕ್ಕಂಥ ಅಂಶವನ್ನ ನೋಡಿದರೆ ಇಲ್ಲಿ ಅರ್ಥವ್ಯವಸ್ಥೆ, ಋಗ್ವೇದ ಕಾಲದ ಉತ್ತರ ಋಗ್ವೇದದಲ್ಲಿ ಅರ್ಥವ್ಯವಸ್ಥೆಗೆ ಬಂದರೆ ಈ ಆರ್ಯ ಬುಡಕಟ್ಟು ಜನರು ಸಿಂಧೂ ನದಿ ಪ್ರದೇಶದಿಂದ ಗಂಗಾ ನದಿ ಪ್ರದೇಶಕ್ಕೆ ಬಂದು ನೆಲೆಸಿದರು. ಇಲ್ಲಿ ಆರ್ಯರು ಸಿಂಧೂ ನದಿ ಪ್ರದೇಶದಿಂದ ಗಂಗಾ ನದಿ ಪ್ರದೇಶಕ್ಕೆ ಬಂದರು. ಯಾರು? ಆರ್ಯ. ನಂತರ ಆರ್ಯರು ಸಿಂಧೂ ನದಿ ಪ್ರದೇಶದ ಗಂಗಾ ನದಿ ಪ್ರದೇಶಕ್ಕೆ ಬಂದ ಅಲ್ಲಿ ಆ ಗಂಗಾ ನದಿ ಪ್ರದೇಶದಲ್ಲಿರ್ತಕ್ಕಂತಹ ಅರಣ್ಯ ಪ್ರದೇಶವನ್ನು ನಾಶ ಮಾಡಿ ಆ ಅರಣ್ಯವನ್ನ ಅಗ್ನಿಯ ಸಹಾಯದಿಂದ ಸುಡುತ್ತಾ ಕೃಷಿಗೆ ಅನುಕೂಲವಾಗಿರತಕ್ಕಂಥ ಭೂಮಿಯನ್ನ ಸೃಷ್ಟಿಸುತ್ತಾ ಆರ್ಯ ಜನರು ಹೋದರು. ಹೀಗೆ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನು ಸೃಷ್ಟಿ ಮಾಡ್ತಾ ಉತ್ತರ ಪ್ರದೇಶದ ಬಯಲಿಗೆ ಈ ಬುಡಕಟ್ಟು ಜನರು ಬರ್ತಾರೆ. ನಂತರ ಇವರು ಸಟ್ಲೇಜ್ ಮತ್ತು ಯಮುನಾ ಮತ್ತು ಯಮುನಾ ಈ ಸಟ್ಲೇಜ್ ಮತ್ತು ಯಮುನಾ ನದಿಗಳ ನಿಮಗೆ ಗೊತ್ತಿರೋಕ್ಕೆ ಹಿಂದೊಮ್ಮೆ ಬಂದಿತ್ತು. ಗಂಗಾ ಯಮುನಾ ದೋಹಾ ಪ್ರದೇಶ. ಸೊ ಇಲ್ಲಿ ಸಟ್ಲೇಜ್ ನದಿ ಮತ್ತು ಯಮುನಾ ನದಿಗಳ ಮಧ್ಯದಲ್ಲಿರ್ತಕ್ಕಂಥ ಭಾಗಕ್ಕೆ ದೋಹಾ ಪ್ರದೇಶ ಅಂತ ಕರೀತಾರೆ. ಹೀಗೆ ಇವರು ಸಟ್ಲೇಜ್ ಮತ್ತು ಯಮುನಾ ದೋಹಾ ಪ್ರದೇಶಗಳನ್ನ ನೀರಿನ
ಕೊರತೆಯನ್ನ ನೀಗಿಸಿಕೊಳ್ಳಲಿಕ್ಕೆ ಇವರು ಸಹಜವಾಗಿಯೇ ಗಂಗಾ ನದಿ ಬಯಲಿಗೆ ಬರ್ತಾರೆ. ಇಲ್ಲಿ ನೀರಿನ ಅಭಾವ ಇದೆ, ಕೊರತೆ. ಈ ನೀರಿನ ಕೊರತೆಯನ್ನು ನೀಗಿಸಿಕೊಳ್ಳಲಿಕ್ಕೆ ಎಲ್ಲಿ ಹೋಗ್ತಾರೆ? ಗಂಗಾ ನದಿ ಬಯಲು ಪ್ರದೇಶಕ್ಕೆ ಇವರು ಹೋಗ್ತಾರೆ. ನಂತರ ಇವರು ಅಥರ್ವವೇದದಲ್ಲಿ 6 ಮತ್ತು 8 ಎತ್ತುಗಳ ನೇಗಿಲನ್ನ ಬಳಸ್ತಾ ಇದ್ದಾರೆ. ಅದೊಂದು ಪ್ರಸ್ತಾಪ ಇದೆ. ಆ ಯಜುರ್ವೇದ ಸಂಹಿತೆಯಲ್ಲಿ 12 ಎತ್ತುಗಳ ನೇಗಿಲ ಬಗ್ಗೆ ಹೇಳಲಾಗಿದೆ. ಅಂದ್ರೆ ಆ ಒಂದು ಕಾಲದಲ್ಲಿ ಕೃಷಿಯನ್ನು ಹೆಚ್ಚು ಬಳಕೆ ಮಾಡ್ತಾ ಇದ್ರು, ಕೃಷಿಯಲ್ಲಿ ಉದ್ಯೋಗ ಹೆಚ್ಚು ಮಾಡ್ತಾ ಇದ್ರು, ಆ ಕೃಷಿ ಕ್ಷೇತ್ರದಲ್ಲಿ ಎತ್ತುಗಳನ್ನು ಹೆಚ್ಚು ಬಳಕೆ ಮಾಡ್ತಾ ಇದ್ರು ಅಂತಕ್ಕಂಥದನ್ನ ಯಾರು ಸೂಚಿಸ್ತದೆ? ಅವರು ಬಳಸಿರ್ತಕ್ಕಂಥ ಈ ಪ್ರಾಣಿಗಳನ್ನು ನಾವು ನೋಡಿದಾಗ ಅದು ಗೊತ್ತಾಗ್ತದೆ ನಮಗೆ. ಇನ್ನು ಆರ್ಯ ಜೀವನದ ಒಂದು ಪದ್ಧತಿಯಲ್ಲಿ ಹೋದ್ರೆ ಅಂದರೆ ಆರ್ಯರ ಸುತ್ತ ಕೃಷಿಯಲ್ಲಿ ಹಲವಾರು ಬೆಳೆಗಳನ್ನು ಬೆಳೆದಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಭತ್ತ, ಬಾರ್ಲಿ, ಎಳ್ಳು, ಉದ್ದು, ಹೆಸರು, ನವಣೆ, ಹೀಗೆ ಹಲವಾರು ಬೆಳೆಗಳನ್ನು ಆರ್ಯರು ಆ ಒಂದು ವೇದ ಕಾಲದಲ್ಲಿ ಅವರು ಬೆಳೀತಾ ಇದ್ರು. ಇನ್ನು ಈ ಆರ್ಯರ ಜೀವನ ಪದ್ಧತಿಯಲ್ಲಿ ಈ ಬೇಟೆ ಮತ್ತು ಪಶುಪಾಲನೆಗಿಂತ ಹೆಚ್ಚಾಗಿ ಕೃಷಿ ಪ್ರಮುಖವಾಗಿದೆ. ಅಂದ್ರೆ ವ್ಯವಸಾಯ ಮಾಡತಕ್ಕಂಥದ್ದು ಹೆಚ್ಚು ಆರ್ಯರಲ್ಲಿ ಇತ್ತು ಅಂತ. ಯಾರು ಕೃಷಿ ಮತ್ತು ವಾಣಿಜ್ಯದಲ್ಲಿ ಯಾರು ತೊಡಗಿಲ್ಲವೋ ಅವರನ್ನ ವ್ಯಾಪ್ತರು ಅಂತ ಹೇಳ್ತಾರೆ. ಯಾರು ಕೃಷಿ ಮತ್ತು ವಾಣಿಜ್ಯದಲ್ಲಿ ಯಾರು ತೊಡಗಿಲ್ವೋ ಅವ್ರನ್ನ ಏನಂತ ಕರೆದ್ರೆ ವ್ಯಾಪ್ತರು ಅಂತೇಳಿ ಕರೆದರು. ಹೀಗೆ ವ್ಯಾಪ್ತರು ಅಂದ್ರೆ ಏನಪ್ಪ? ಪರಕೀಯರು. ವ್ಯಾಪ್ತರು ಅಂದ್ರೆ ಪರಕೀಯರು. ಅವರು ಕೃಷಿಯನ್ನ ಮಾಡದೆ ಬರತಕ್ಕಂಥವ್ರಿಗೆ ಪರಕೀಯರು ಅಂತೇಳಿ ಕರೆಯಲಾಯಿತು. ಆದರೆ ವ್ಯವಸಾಯ ಮತ್ತು ವಸ್ತುಗಳ ಸಾಗಾಣಿಕೆಗೆ ಇವರು ದನಗಳನ್ನು ಬಳಸ್ತಾ ಇದ್ದಾರೆ. ಸಾಗಾಣಿಕೆಗೆ ಏನು ಬಳಸ್ತಾ ಇದ್ರಪ್ಪ? ದನಗಳ ಬಳಕೆ. ಹಾಗಾಗಿ ಈ ಒಂದು ಆರ್ಯರ ದೃಷ್ಟಿಯಲ್ಲಿ ದನಗಳಿಗೆ ಬಹಳಷ್ಟು ಪವಿತ್ರವಾದದ್ದು. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಹಸುಗಳನ್ನ, ಎತ್ತುಗಳನ್ನ ತಿನ್ನಬಾರದು ಅಂತಕ್ಕಂಥ ಒಂದು ಉಲ್ಲೇಖ ಇರತಕ್ಕಂಥದ್ದು. ಈ ಒಂದು ನಿಷೇಧವನ್ನ ಆ ಆರ್ಯ ಸಮುದಾಯ ಇರತಕ್ಕಂಥ ಎಲ್ಲರೂ ಸಹಿತ ಒಪ್ಕೊಳ್ಳಿಲ್ಲ. ಹೀಗೆ ಒಬ್ಬ ವ್ಯಕ್ತಿ ಹೊಂದಿರತಕ್ಕಂಥ ದನಗಳ ಸಂಖ್ಯೆಯನ್ನು ಆಧರಿಸಿ ಸಂಪತ್ತನ್ನ ತೀರ್ಮಾನಿಸಲಾಗ್ತಾ ಇದೆ. ಅಂದ್ರೆ ಎಷ್ಟು ದನಗಳನ್ನು ನಾವು ಹೊಂದಿದನೋ ಅಷ್ಟೊಂದು ಶ್ರೀಮಂತ ಇದ್ದಾಗ. ಶ್ರೀಮಂತ ಅಂತಂದ್ರೆ ಅವನು ಹೊಂದಿರತಕ್ಕಂಥ ದನಗಳ ಮೇಲೆ ಅಳತೆಯನ್ನು ಮಾಡ್ತಾ ಇದ್ದ. ಅದರ ಜೊತೆಗೆ ಆರ್ಯ ಸಮಾಜದಲ್ಲಿ ಹಲವಾರು ಲೋಹಗಳನ್ನು ಸಹಿತ ಹೊಂದಿದ್ರು, ಬಳಕೆ ಮಾಡ್ತಾ ಇದ್ರು. ಯಾವ್ಯಾವ ಲೋಹವನ್ನು ಅವರು ಬಳಕೆ ಮಾಡ್ತಾ ಇದ್ರು? ಅವರು ಚಿನ್ನವನ್ನು ಬಳಕೆ ಮಾಡ್ತಾ ಇದ್ರು, ಸೀಸ,
ತಾಮ್ರ, ಬೆಳ್ಳಿ, ಕಂಚು, ಹೀಗೆ ಹಲವಾರು ಲೋಹಗಳ ಬಳಕೆಯನ್ನ ಆರ್ಯ ಸಮಾಜದವರು ಬಳಕೆ ಮಾಡ್ತಾ ಇದ್ರು. ಪುರಾತತ್ವ ಶಾಸ್ತ್ರದ ಪ್ರಕಾರ ಸಿಂಧು ಮತ್ತು ಗಂಗಾ ನದಿಯ ಪ್ರದೇಶದಲ್ಲಿ ಅದಿರನ್ನ ಕಮ್ಮಾರಿಕೆ ಮಾಡಿ ಕಬ್ಬಿಣವನ್ನು ಉತ್ಪಾದಿಸುವಂತ ಸಾಮಾನ್ಯ ಶಕ ಪೂರ್ವ 1000ಕ್ಕೆ ಮೊದಲೇ ಇತ್ತು ಅನ್ನಲಿಕ್ಕೆ ಪುರಾವೆಗಳ ಸಾಕ್ಷಿಗಳು ಇಲ್ಲ. ಇದರ ಒಂದು ಪ್ರಕಾರ ಕಬ್ಬಿಣವನ್ನು ಕರಗಿಸ್ತಕ್ಕಂಥ ಅಂದ್ರೆ ಕಬ್ಬಿಣವನ್ನು ಹುಕ್ಕಾಗಿ ಮಾರ್ಪಡಿಸ್ತಕ್ಕಂತಹ ಪಶ್ಚಿಮ ಏಷ್ಯಾದಲ್ಲಿತ್ತು. ನಂತರ ಅದು ಪೂರ್ವ ದೇಶಗಳ ಕಡೆಗೆ ಸಾಮಾನ್ಯ ಶಕ 10ನೇ ಶತಮಾನದ ನಂತರ ಅದು ಬಂತು. ನಂತರ ಭಾರತಕ್ಕೆ 8ನೇ ಶತಮಾನಕ್ಕೆ ಮುಂಚೆ ಅದು ಕಾಲಿಟ್ಟಿರ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಕಡಿಮೆ. ಯಾಕಂದ್ರೆ ಅದು ಭಾರತಕ್ಕೆ ಬಂದಿರತಕ್ಕಂಥ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ, ಪುರಾವೆಗಳಿಲ್ಲ. ಹಾಗಾಗಿ 8ನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿ ಭಾರತದಲ್ಲಿ ಕಬ್ಬಿಣ ಅಂತಕ್ಕಂಥದ್ದು ಇರಲಿಲ್ಲ. ನಂತರ ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಸಿಕ್ಕಿರತಕ್ಕಂತಹ ಕಬ್ಬಿಣದ ಹಸ್ತಪ್ರತಿಗಳು ಇವನ್ನ ಪುಷ್ಟೀಕರಿಸ್ತವೆ. ಇದು ಅರ್ಥವ್ಯವಸ್ಥೆ. ಇನ್ನು ಈ ಒಂದು ಕಾಲದಲ್ಲಿ ರಾಜಕೀಯ ವ್ಯವಸ್ಥೆ ಹೇಗಿತ್ತು? ರಾಜಕೀಯ ವ್ಯವಸ್ಥೆಯನ್ನು ನಾವು ನೋಡಿದರೆ ಆದರೂ ಅಂತಿಮ ಘಟ್ಟದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಭೌಗೋಳಿಕ ತುದಿಯಾಗಿತ್ತು. ಅದು ಈಗ ಇವತ್ತು ಮಧ್ಯಪ್ರದೇಶ ಆಗಿದೆ. ಅಂದ್ರೆ ಆರ್ಯರ ತುದಿ ಆಗ್ನೇಯ ದಿಕ್ಕಿನಲ್ಲಿರ್ತಕ್ಕಂಥ ಭೌಗೋಳಿಕ ತುದಿ ಈಗಿರ್ತಕ್ಕಂಥ ಮಧ್ಯಪ್ರದೇಶ. ಈ ಒಂದು ಪ್ರದೇಶಗಳು ಕುರು, ಪಾಂಚಾಲ, ವಶ, ಉಸಿನ ಬುಡಕಟ್ಟುಗಳು ಇಲ್ಲಿ ವಾಸವಾಗಿರತಕ್ಕಂತಹ ಕುಟುಂಬ ಆ ಬುಡಕಟ್ಟು ಜನ. ಇನ್ನು ಕುರುಕ್ಷೇತ್ರ ಎಂದು ಹೇಳಲಾಗಿರ್ತಕ್ಕಂಥ ಇಂದಿನ ಪ್ರದೇಶವು ಆಗಿನ ಕುರ ಬುಡಕಟ್ಟು ಜನ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸ್ಥಳ. ಅಲ್ಲಿ ವಾಸವಾಗಿತ್ತು. ಇನ್ನು ಕೋಶಲ ಮತ್ತು ವಿದೇಹ ಬುಡಕಟ್ಟುಗಳು ಆರ್ಯ ಜನರಿದ್ದಂತಹ ಪ್ರದೇಶದಲ್ಲಿ ಪೂರ್ವ ತುದಿಯಲ್ಲಿ ಇದ್ರು. ಪೂರ್ವ ತುದಿಯಲ್ಲಿ ಇದ್ರು ಅಂದ್ರೆ ಈಗಿರ್ತಕ್ಕಂತಹ ಉತ್ತರ ಪ್ರದೇಶದ ಈಶಾನ್ಯ ಮತ್ತು ಉತ್ತರ ಬಿಹಾರಗಳಲ್ಲಿ ವಾಸವಿದ್ರು. ಈ ಒಂದು ಬುಡಕಟ್ಟುಗಳೇ ರಾಜಕೀಯ ವ್ಯವಸ್ಥೆಯನ್ನು ನಿಯಂತ್ರಿಸತಕ್ಕಂಥ ಪ್ರಧಾನ ಕೇಂದ್ರವಾಗಿದೆ. ಅಥರ್ವ ವೇದದ ಕಾಲದಲ್ಲಿ ಪೂರ್ವ ಬಿಹಾರದಲ್ಲಿ ಅಂಗರು ಮತ್ತು ಗಂಗಾ ನದಿಯ ದಕ್ಷಿಣ ತುದಿಯಲ್ಲಿ, ಮಧ್ಯ ಬಿಹಾರ ಪ್ರದೇಶದಲ್ಲಿ ಮಗಧ ಬುಡಕಟ್ಟುಗಳು ವಾಸವಾಗಿವೆ. ಹೀಗೆ ಇನ್ನು ಪೂರ್ವದಲ್ಲಿದ್ದಂತಹ ಪುಂಡ್ರರನ್ನು ಮತ್ತು ದಕ್ಷಿಣದಲ್ಲಿರ್ತಕ್ಕಂಥ ಆಂಧ್ರರನ್ನು ಬಹಿಷ್ಕೃತರು ಅಂತೇಳಿ ಅವ್ರನ್ನ ಕರೀತಾ ಇದ್ರು. ಅಂದ್ರೆ ಅಥರ್ವ ವೇದ ಕಾಲದ ಸಿದ್ಧ ಬುಡಕಟ್ಟುಗಳು ಸೃಷ್ಟಿಗೊಂಡಿದ್ದರಿಂದ ರಾಜಕೀಯ ವ್ಯವಸ್ಥೆಯಲ್ಲಿ ಮುಂದುವರಿಲಿಕ್ಕೆ ಪ್ರಾರಂಭ ಆಯಿತು. ಇಲ್ಲಿ ಇಂಡೋ ಆರ್ಯಜನ ವಲಸೆ ಅಂತಕ್ಕಂಥದ್ದು ಗಂಗಾ ನದಿಯ ದಂಡೆಗೆ ಬಂದದ್ದು ಮತ್ತು ಇರಾನಿನ ಭಾರತ ಗಡಿ
ಸಾಧಿಸ್ತಾರೆ. ನಂತರ ಸಾಮಾನ್ಯ ಶಕ ಪೂರ್ವ 800ರಲ್ಲಿ ಕಬ್ಬಿಣದ ಬಳಕೆ ಮಾಡ್ತಾರೆ. ಈ ಬಳಕೆಯಿಂದ ಅವರು ಗೆಲ್ಲಲಿಕ್ಕೆ ಸಹಾಯ ಆಗ್ತದೆ. ನಂತರ ರಾಜಕೀಯ ವ್ಯವಸ್ಥೆಯಲ್ಲಿ ಆರ್ಯರು ವೈದಿಕ ಬುಡಕಟ್ಟುಗಳಲ್ಲಿ ಹೆಚ್ಚುತ್ತಿದ್ದಂತಹ ಸೈನಿಕ ಸಾಮರ್ಥ್ಯದಿಂದಾಗಿ ಇವರು ಪ್ರದೇಶಗಳ ವಿಸ್ತರಣೆ ಹೆಚ್ಚಾಗ್ತಾ ಹೋಗ್ತದೆ. ಅದರ ಪರಿಣಾಮವಾಗಿ ಬಲಿಷ್ಠವಾಗಿರತಕ್ಕಂಥ ಪ್ರಭುಗಳ ಉದಯ ಆಗ್ತದೆ. ಅದರ ವೇಳೆಯಲ್ಲಿ ಒಂದು ವಾಕ್ಯ ಇದೆ, ಎಲ್ಲ ಜನರನ್ನ ಆಳುವವನು ನರರೊಳಗೆ ದೇವರಿದ್ದ ಹಾಗೆ. ಎಲ್ಲ ಜನರನ್ನ ಆಳ್ವಿಕೆ ಮಾಡ್ತಕ್ಕಂಥ ಮನುಷ್ಯರೊಳಗೆ ಇರ್ತಕ್ಕಂಥ ದೇವರು ಅಂತ. ಹಾಗಾಗಿ ಎಲ್ಲ ಜನರನ್ನ ಆಳುವವನು ನರರೊಳಗೆ ದೇವನಿದ್ದ ಹಾಗೆ ಅಂತ ಹೇಳಿ ರಾಜನನ್ನ ಇಲ್ಲಿ ವರ್ಣಿಸಲಾಗಿದೆ. ಯಾಕೆ ಅಂದರೆ ರಾಜ ಆಗಿರ್ತಕ್ಕಂಥವನು ಸಂಪತ್ತನ್ನ ಅಧಿಕಾರವನ್ನ ಹೆಚ್ಚು ಶೇಖರಣೆಯಾದಂತೆ ಅವನನ್ನೇ ಮಾಡಬೇಕು, ಅದನ್ನ ರಕ್ಷಣೆ ಮಾಡಬೇಕು ಅಂತ. ಹಾಗಾಗಿ ರಾಜನು ದೇವರಿಗೆ ಸಮಾನ ಅಥವಾ ರಾಜನು ದೇವರ ಪ್ರತಿನಿಧಿ ಅಂತಕ್ಕಂಥ ಒಂದು ಕಲ್ಪನೆಯನ್ನ ಅಲ್ಲಿ ಸೃಷ್ಟಿಸಲಾಗಿದೆ. ಇಲ್ಲಿ ರಾಜನೇ ಏನಾಗಿರ್ತಾನೆ, ದೇವರಿದ್ದಂತೆ ಅನ್ನುವಂತಹ ಒಂದು ಕಲ್ಪನೆಗೆ ಇಲ್ಲಿ ಬರಲಾಗ್ತದೆ. ಸೊ ಆ ಒಂದು ಕಾಲಘಟ್ಟದಲ್ಲಿ ಇಲ್ಲಿ ನಾವು ರಾಜನನ್ನ ಅಧಿಕಾರ ಮತ್ತು ಸಂಪತ್ತನ್ನ ಉಳಿಸಿಕೊಳ್ಳಲಿಕ್ಕೆ ಆ ರಾಜನನ್ನು ನಾವು ಏನಂತ ಕರಿತೀವಿ, ಬದಲಿ ದೇವರಿಗೆ ಹೋಲಿಕೆಯನ್ನು ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ರಾಜನು ಅಧಿಕಾರಕ್ಕೆ ಏರಲು ರಾಜಸೂಯ ಅಂತಕ್ಕಂಥ ಹೆಸರಿನ ಒಂದು ಪಟ್ಟಾಭಿಷೇಕದ ಆಚರಣೆಯನ್ನ ಹುಟ್ಟುಕೊಳ್ಳಲಿಕ್ಕೆ ಪ್ರಾರಂಭವಾಯಿತು. ಅಲ್ಲಿಂದ ಈ ಕಡೆಗೆ ಪಟ್ಟಾಭಿಷೇಕ ಮಾಡತಕ್ಕಂಥದ್ದು ಸಂಪ್ರದಾಯಬದ್ಧವಾಗಿ ಬೆಳೆದು ಬಂದಿರತಕ್ಕಂಥ ನಾವಿಲ್ಲಿ ನೋಡಬಹುದು. ಹೀಗೆ ಇಲ್ಲಿ ರಾಜನ ಸುತ್ತ ಒಂದು ಸಂಕೀರ್ಣವಾಗಿರ್ತಕ್ಕಂತಹ ಶ್ರೀಮಂತಿಕೆಯ ಸೂಚಿಸ್ತಕ್ಕಂಥ ಆಚರಣೆಗಳಲ್ಲಿ ಬೆಳೆತಾ ಹೋಗುವುದು. ನಂತರ ರಾಜನ ಅಧಿಕಾರದ ಪ್ರಶ್ನೆಯಾಗಿ ಅಶ್ವಮೇಧ ಯಾಗ ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಈಗ ಮತ್ತೆ ಅಶ್ವಮೇಧ ಯಾಗ ಬಂದಿದೆ. ಇದು ಒಂದು ಕಲ್ಪನೆ ಇಂದ್ರ ಕೇಳಿ ರಾಮಾಯಣ ಕಾಲದಲ್ಲಿ ಕೇಳಿದ್ರಿ. ಅಶ್ವಮೇಧ ಯಾಗ ಅಶ್ವಮೇಧ ಯಾಗ ಸಂದರ್ಭದಲ್ಲಿ ಆ ರಾಜನ ಬಳಿ ಒಂದು ವಿಶೇಷವಾಗಿರ್ತಕ್ಕಂಥ ಕುದುರೆ ಇರ್ತದೆ. ಆ ಕುದುರೆಯನ್ನು ಮುಕ್ತವಾಗಿ ಬಿಡಲಾಗ್ತಾ ಇತ್ತು. ಆ ಕುದುರೆಯನ್ನು ಮುಕ್ತವಾಗಿ ಬಿಟ್ಟು ಅದರ ಹಿಂದೆ ಸೈನಿಕರ ದಂಡು ಹೋಗ್ತಾ ಇತ್ತು. ಆ ಕುದುರೆ ಹೋದ ಹಾಗೆ ಸೈನಿಕರ ದಂಡು ಅದರ ಹಿಂದೆ ಹೋಗ್ತಾ ಇತ್ತು. ಆ ಕುದುರೆ ಪ್ರವೇಶವನ್ನು ಮಾಡಿರ್ತಕ್ಕಂಥ ಪ್ರದೇಶಗಳ ರಾಜರು ಸಾರ್ವಭೌಮತ್ವವನ್ನು ಒಪ್ಪಬೇಕು. ಆ ಸಾರ್ವಭೌಮತ್ವವನ್ನು ಒಪ್ಪಿ ಅಶ್ವಮೇಧದ ಯಾಗವನ್ನು ಮಾಡತಕ್ಕಂಥ ಒಡೆಯನಿಗೆ ಅವರು ಏನು ಮಾಡಬೇಕಾಗಿತ್ತು ಅಂದರೆ ಅವನಿಗೆ ಅಧೀನನಾಗಿ
ನೀಡ್ತಾ ಇದೆ. ಯಾರು ಸಹಿತ ಆ ಕುದುರೆಯನ್ನು ಕಟ್ಟಿ ಹಾಕಿದರೆ ಅದು ರಾಜನ ಸಾರ್ವಭೌಮತ್ವಕ್ಕೆ ಸವಾಲಾಗ್ತಾ ಇದೆ. ನಂತರ ಅದು ಮುಂದಿನ ಆಗ್ತಕ್ಕಂತಹ ಸಮರಕ್ಕೆ ನಾಂದಿ ಆಗ್ತಾ ಇತ್ತು. ಅಂದ್ರೆ ಅಲ್ಲಿ ಯುದ್ಧವನ್ನು ಮಾಡ್ತಾ ಇದ್ರು. ಹೀಗೆ ಪ್ರದೇಶವೆಲ್ಲವನ್ನು ಸಹಿತ ಜಯಿಸಿಕೊಂಡು ಅಧೀನಗೊಳಿಸಿದ ನಂತರ ಅಶ್ವಮೇಧ ಯಾಗವನ್ನು ಮಾಡಲಾಗ್ತಾ ಇತ್ತು. ಹೀಗೆ ಆ ಕಾಲದಲ್ಲಿರ್ತಕ್ಕಂತಹ ರಾಜ ಮಹಾರಾಜರು ಅವರೊಂದು ಬಹುತೇಕ ಎಲ್ಲ ಪ್ರಮುಖ ಮಹಾರಾಜರು ಸಹಿತ ಮಹದಾಸೆ ಪ್ರದೇಶವನ್ನ ವಿಸ್ತರಣೆ ಮಾಡತಕ್ಕಂಥದ್ದೇ ಆಗಿತ್ತು. ಇನ್ನು ಉತ್ತರ ಋಗ್ವೇದ ಕಾಲದಲ್ಲಿ ಬರ್ತಕ್ಕಂತಹ ಧಾರ್ಮಿಕ ವ್ಯವಸ್ಥೆ, ಈ ಒಂದು ಕಾಲದಲ್ಲಿ ಹೇಗೆ ನಡೆಯಿತು ಅಂತಕ್ಕಂಥ ಅಂಶ. ಋಗ್ವೇದ ಕಾಲದಲ್ಲಿ ಧಾರ್ಮಿಕ ನಂಬಿಕೆಗಳು ಮತ್ತು ಆಚರಣೆಗಳು ಮುಂದುವರಿತಾವು. ಉತ್ತರ ವೇದಗಳ ಕಾಲದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳಾದವು. ಕೆಲವು ಹೊಸ ಆಚರಣೆ, ಹೊಸ ನಂಬಿಕೆಗಳು ಸಹಿತ ಸೇರ್ಪಡೆಯಾದವು. ನಂತರ ಉತ್ತರ ಋಗ್ವೇದ ಕಾಲಕ್ಕೆ ವಿಷ್ಣು ಮತ್ತು ರುದ್ರ ಇಬ್ಬರು ದೇವತೆಗಳು ಪ್ರಮುಖ ಸ್ಥಾನವನ್ನು ಪಡೆದರು. ವಿಷ್ಣು ಮತ್ತು ರುದ್ರ ದೇವತೆಗಳು ಎರಡು ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿದರು. ನಂತರ ಬಂದಂತಹ ಬ್ರಾಹ್ಮಣ ಕಾಲಕ್ಕೆ ಇದು ವೈದಿಕ ದೇವತೆಗಳ ಕಾಲದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ನಾವು ನೋಡಬಹುದು. ಸೊ ಹೀಗೆ ಎಲ್ಲ ಆಗು ಹೋಗುಗಳನ್ನು ಒಂದಲ್ಲ ಒಂದು ಯಜ್ಞದ ಫಲವಾಗಿ ನಡೀತಾ ಇದೆ ಅಂತಕ್ಕಂಥ ವಿಧಾನಗಳನ್ನು ಪುರಾಣಗಳಲ್ಲಿ ತರಲಾಯಿತು. ಇನ್ನು ಉಪನಿಷತ್ಗಳಲ್ಲಿ ಉಪನಿಷತ್ ಅಂದರೆ ಕರ್ಮ ಮತ್ತು ಆತ್ಮ, ಕರ್ಮ ಮತ್ತು ಆತ್ಮ ಪುನರ್ಜನ್ಮ ಎಂಬತಕ್ಕಂಥ ಕಲ್ಪನೆ ಹುಟ್ಟಿ ಬಂತು. ಅವರ ಒಂದು ಮಾಡಿರ್ತಕ್ಕಂಥ ಪುಣ್ಯದ ಕೆಲಸಕ್ಕಾಗಿ ಮರುಜನ್ಮ ಬರ್ತದೆ, ಪುನರ್ಜನ್ಮ ಉಂಟಾಗ್ತದೆ. ತಾನು ಹುಟ್ಟಿರ್ತಕ್ಕಂಥ ಸ್ಥಾನ ನಿರ್ಣಯ ಮಾಡತಕ್ಕಂಥ ಜಾತಿ ವ್ಯವಸ್ಥೆ ಮುಂದುವರಲಿಕ್ಕೆ ಇದು ಸಹಾಯವನ್ನು ಮಾಡಿ. ಹೀಗೆ ಈ ಜಾತಿ ವ್ಯವಸ್ಥೆ ಸಾಂಸ್ಥಿಕ ರೂಪದಲ್ಲಿ ಬೆಳಲಿಕ್ಕೆ ಇದು ಮುಖ್ಯವಾಗಿರ್ತಕ್ಕಂಥ ತಾರ್ಕಿಕ ಆಧಾರವಾಗಿ ಪರಿಗಣಿಸ್ತದೆ.